ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳನ್ನು ತೊರೆದು ಪ್ರಭಾವಿ ಮುಖಂಡರು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಏನಕ್ಕಪ್ಪ ಈ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಕಳೆದ 10 ವರ್ಷಗಳಿಂದ ನೆಲಮಂಗಲ ಜೆಡಿಎಸ್ನ ಭದ್ರಕೋಟೆ ಆಗಿತ್ತು. ಸತತ 2 ಬಾರಿ ಇಲ್ಲಿ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ಚುನಾವಣೆಯನ್ನು ಗೆದ್ದಿದ್ರು, ಇಲ್ಲಿನ ಶಾಸಕರಾಗಿದ್ದರು. ಆ ಒಂದು ಅವಧಿಯಲ್ಲಿ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿಯವರು ಜೆಡಿಎಸ್ ಪಕ್ಷದ ಜನಪ್ರತಿನಿಧಿಯಾಗಿದ್ದರು. ಆ ಸಮಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು. ಜೆಡಿಎಸ್ನ ಕುಮಾರಸ್ವಾಮಿಯವರು 1 ಟರ್ಮ್ನಲ್ಲಿ 14 ತಿಂಗಳು ಮಾತ್ರ ಸರ್ಕಾರವನ್ನು ನಡೆಸಿದ್ರು. ಅದಾದ ನಂತರ ಸರ್ಕಾರ ಬಿದ್ದೋಯಿತು. ಏನು ಇಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ. ಕಾರಣ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅಂತಹ ಒಬ್ಬ ಶಾಸಕನಿಗೆ ಅನುದಾನಗಳನ್ನು ಕೊಡುವಂಥದ್ದು ಸ್ವಲ್ಪ ಕಡಿಮೆ. ಕಾರಣ ಈತನಿಗೆ ನಾವು ಅನುದಾನಗಳನ್ನು ಕೊಟ್ಟು ಕ್ಷೇತ್ರ ಅಭಿವೃದ್ಧಿ ಆದರೆ ಮುಂಬರುವಂತಹ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಮತ್ತೆ ಸೋಲ್ತಾರೆ, ಇವರೇ ಮತ್ತೆ ಅಧಿಕಾರಕ್ಕೆ ಬರ್ತಾರೆ, ಹಾಗಾಗಿ ನಮಗೆ ನಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅನುದಾನಗಳನ್ನು ಕೊಡೋದಿಲ್ಲ. ಅದೇ ರೀತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಮಾಡಿದಂತಹ ಒಂದು ಅನ್ಯಾಯ, ದ್ರೋಹ ಉದಾಹರಣೆ. ಏನು ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿತ್ತು, ಆ ಒಂದು ಅನುದಾನವನ್ನು ಬಜೆಟ್ನಲ್ಲಿ ಮಂಡನೆ ಮಾಡಲಿಲ್ಲ. 100 ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಂಗ್ರಹ ಮಾಡಿಕೊಟ್ರೆ ಅದರಲ್ಲಿ ಬರಬೇಕಾದಂತಹ ಪರ್ಸೆಂಟೇಜನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡಲಿಲ್ಲ. 100 ರೂಪಾಯಿಗೆ 13 ರೂಪಾಯಿ ಮಾತ್ರ ಕೊಟ್ಟಿದೆ. ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿ ಇರುವಂತಹ ಜಾಗಗಳಲ್ಲಿ 100 ರೂಪಾಯಿಗೆ 50 ರೂಪಾಯಿ, 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿವರೆಗೂ ಅವರಿಗೆ ಕೊಟ್ಟಿದ್ದಾರೆ. ಕಾರಣ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾಗಿ ಇವರಿಗೆ ನಾವು ಜಾಸ್ತಿ ಅನುದಾನವನ್ನು ಕೊಟ್ಟರೆ, ಇವರು ಅಭಿವೃದ್ಧಿ ಮಾಡಿದ್ರೆ, ಜನಗಳ ಹತ್ರ ಒಲವನ್ನು ತೋರಿಸಿದ್ರೆ ಮತ್ತೆ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಬರಲ್ಲ, ಮತ್ತೆ ನಮಗೆ ಚುನಾವಣೆ ಸಮಯದಲ್ಲಿ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವರಿಗೆ ಯಾವುದೇ ಅನುಕೂಲ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ತಾರತಮ್ಯ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ವಿಚಾರಗಳನ್ನು ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ಏನು ದ್ರೋಹ ಅನ್ಯಾಯವನ್ನು ಮಾಡಿದ್ದಾರೆ, ಹಿಂದೆ ಇದ್ದಂತಹ 10 ವರ್ಷಗಳ ಅವಧಿಯಲ್ಲಿ ಮಾಜಿ ಶಾಸಕರಿಗೆ ಆಡಳಿತ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಏನನ್ನ ಮಾಡ್ತು, ಅದೇ ಕೆಲಸವನ್ನು ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಯಾವ ವಾರ್ಡಲ್ಲಿದ್ದಾರೆ ಅಥವಾ ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಸದಸ್ಯರಾಗಿದ್ದಾರೆ, ಅಧ್ಯಕ್ಷರು ಉಪಾಧ್ಯಕ್ಷರುಗಳಾಗಿದ್ದಾರೆ, ಅಂತಹ ಗ್ರಾಮ ಪಂಚಾಯಿತಿಗಳನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೇರೆ ಪಕ್ಷದ ಚುನಾಯಿತ ಜನಪ್ರತಿನಿಧಿಗಳಿಗೆ ಒಲವನ್ನು ತೋರಿಸ್ತಾ ಇಲ್ಲ. ಹಾಗಂತ ನಾನು ಹೇಳ್ತಾ ಇರೋದಲ್ಲ. ಈ ಹಿಂದೆಯೂ ಸಹ ನಮ್ಮ ವಾಹಿನಿಯಲ್ಲಿ ಸಾಕಷ್ಟು ಸುದ್ದಿಗಳು ಬಿತ್ತರ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ಬೇರೆ ಬೇರೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ನಗರಸಭೆಯ ಸದಸ್ಯರುಗಳು ಟೀಕೆ ಮಾಡಿರುವಂಥದ್ದು. ಕಾರಣ ಏನು, ಸ್ಥಳೀಯ ಗ್ರಾಮ ಪಂಚಾಯಿತಿಗಳಲ್ಲಿ, ನಗರಸಭೆಗಳಲ್ಲಿ ಕಾಂಗ್ರೆಸ್ನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅವರಿಗೆ ಮಾತ್ರ ಒಲವನ್ನು ತೋರಿಸ್ತಾ ಇದ್ದಾರೆ, ಬೇರೆ ಪಕ್ಷದವರಿಗೆ ಒಲವು ತೋರಿಸ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಕ್ಷವನ್ನು ತೊರೆದು ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು. ಇದರ ಹಿಂದೆ ಬಹಳ ಬಲಿಷ್ಠವಾದ ಕಾರಣ ಇದೆ ಸ್ನೇಹಿತರೆ. ನೋಡಿ, ಒಂದು ಕಡೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು ನಾನು ಯಾವುದೇ ರೀತಿಯಾದ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇಲ್ಲ, ನೆಲಮಂಗಲ ತಾಲೂಕಿನಲ್ಲಿ ಇರ್ತಕ್ಕಂತಹ ಪೊಲೀಸ್ ಠಾಣೆಗಳಲ್ಲಿ ನಾನು ಯಾರ ಮೇಲಾದರೂ ಕೇಸನ್ನು ದಾಖಲು ಮಾಡಿದ್ದೀನ ಅಥವಾ ಕೇಸ್ ಮಾಡೋದಕ್ಕೆ ಉತ್ತೇಜನವನ್ನು ನೀಡಿದ್ದೀನ, ಈ ಥರ ಯಾವುದಾದರೂ ಒಂದು ಉದಾಹರಣೆಯನ್ನು ಕೊಟ್ಟರೆ ನಾನು ಒಪ್ಪುತ್ತೀನಿ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡೋದು, ಗಾಳಿಯಲ್ಲಿ ಗುಂಡಾರಿಸುವಂಥ ಕೆಲಸವನ್ನು ಇವತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮುಖಂಡರು ಮಾಡ್ತಾ ಇದ್ದಾರೆ ಅಂತ ಮಾನ್ಯ ಜನಪ್ರಿಯ ಶಾಸಕ ಶ್ರೀನಿವಾಸಯ್ಯನವರು ಹೇಳ್ತಾ ಇದ್ದಾರೆ. ಪೊಲೀಸ್ ಠಾಣೆಗಳಲ್ಲಿ ಕೇಸನ್ನು ದಾಖಲು ಮಾಡಿಸೋದು ಅವರ ಪಕ್ಷದ ಮುಖಂಡರು ಕಾರ್ಯಕರ್ತರ ಹೊರತುಪಡಿಸಿ
ಬೇರೆ ಪಕ್ಷದವರು ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದಂಥ ಸಮಯದಲ್ಲಿ ಅವ್ರಿಗೆ ಬೆಂಬಲ ನೀಡುವಂಥದ್ದು ಮಾತ್ರ ದ್ವೇಷದ ರಾಜಕಾರಣ ಅಲ್ಲ. ಅಭಿವೃದ್ಧಿ ವಿಚಾರದಲ್ಲೂ ತಾರತಮ್ಯ ಮಾಡಿದ್ರೆ ಅದು ದ್ವೇಷದ ರಾಜಕಾರಣ ಅಂತ ಅನ್ನಿಸ್ಕೊಳ್ಳುತ್ತೆ. ಇವತ್ತು ನೆಲಮಂಗಲದಲ್ಲಿ ಅದೇ ಆಗ್ತಾ ಇರೋದು. ಯಾಕಂತ ಹೇಳಿದ್ರೆ ನೋಡಿ, ಇನ್ನು 4 ವರ್ಷ 2 ತಿಂಗಳ ಅವಧಿ ಇದೆ ಮುಂದೆ ಬರ್ತಕ್ಕಂತಹ ವಿಧಾನಸಭಾ ಚುನಾವಣೆಗೆ. ಅದಕ್ಕೂ ಮುಂಚೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭೆಗಳ ಚುನಾವಣೆ ನಡೆಯುತ್ತೆ. ಒಂದು ಗ್ರಾಮದಲ್ಲಿ ಅಥವಾ ಒಂದು ನಗರ ಭಾಗದ ವಾರ್ಡ್ಗಳಲ್ಲಿ ಮುಂಬರುವಂತಹ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಜನಪ್ರತಿನಿಧಿಗಳು ಮತದಾರರ ಹತ್ರ ಮತವನ್ನು ಕೇಳಿಕೊಂಡು ಹೋದರೆ ಮತದಾರರು ಕೇಳೋದೇ ಮೂಲಭೂತ ಸೌಕರ್ಯ. ಈವರೆಗೂ ತಾವು ನಮಗೆ ಚುನಾಯಿತ ಪ್ರತಿನಿಧಿಯಾಗಿ ಕಳೆದ 5 ವರ್ಷಗಳಲ್ಲಿ ನಮಗೆ ಯಾವ ಮೂಲಭೂತ ಸೌಕರ್ಯವನ್ನು ಒದಗಿಸಿದ್ದೀರಾ? ನಮಗೆ ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆಯ ವ್ಯವಸ್ಥೆ ಇಲ್ಲ, ಸಾಕಷ್ಟು ತೊಂದರೆಗಳಿದೆ, ಒಳಚರಂಡಿಯ ವ್ಯವಸ್ಥೆ ಇಲ್ಲ, ಮೋರಿಗಳು ತುಂಬಿ ರಸ್ತೆಯಲ್ಲಿ ಹರಿತಾ ಇವೆ. ಇಂಥ ಹಲವಾರು ಪ್ರಶ್ನೆಗಳನ್ನು ಆ ಒಂದು ಚುನಾವಣೆಯ ಸಮಯದಲ್ಲಿ ಕೇಳ್ತಾರೆ. ಬೇರೆ ಪಕ್ಷದವರಿಗೆ ಸ್ಪಂದನೆ ಮಾಡದೆ ತನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ಸ್ಪಂದಿಸ್ತಾ ಬರ್ತಾ ಇರುವಂತಹ ಈ ಶಾಸಕರ ನಡೆಗೆ ಇವತ್ತು ತಾಲೂಕಿನಲ್ಲಿ JDS ಹಾಗೂ BJP ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಬೇಸತ್ತು ಹೋಗಿದ್ದಾರೆ. ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಏನು ಮೊದಲಿನಿಂದಲೂ ಪಕ್ಷ ಸಂಘಟನೆಯನ್ನು ಮಾಡಿಕೊಂಡು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ, ಅಂತಹ ಕಾರ್ಯಕರ್ತರಿಗೆ ಬಹಳ ದೊಡ್ಡ ತಲೆನೋವು ಉಂಟಾಗಿದೆ. ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರ್ತಕ್ಕಂತಹ ಬೇರೆ ಪಕ್ಷದ ಮುಖಂಡರುಗಳು ಎಲ್ಲರೂ ಅವರದೇ ಆದಂತಹ ಒಂದು ಹೆಸರನ್ನು ಮಾಡಿರ್ತಕ್ಕಂಥವರು. ಅಂತಹ ಪ್ರಭಾವಿ ಮುಖಂಡರುಗಳೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರ್ತಕ್ಕಂಥದ್ದು ಇಲ್ಲಿ ಬಹಳ ದೊಡ್ಡ ಒಂದು ತಲೆನೋವು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿನಿಂದಲೂ ಇದ್ದಂತಹ ಕಾರ್ಯಕರ್ತರುಗಳಿಗೆ ಆಗಿರುವಂಥದ್ದು. ಮುಂದೆ ಬರ್ತಕ್ಕಂತಹ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಯಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಅಖಾಡಕ್ಕೆ ಇಳಿಸ್ತಾರೆ, ಶಾಸಕರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ದೊಡ್ಡ ತಲೆಬಿಸಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರುಗಳು ಗೊಂದಲದ ಗೂಡಿನಲ್ಲಿ ಸೆಣಸಾಟ ನಡೆಸ್ತಾ ಇದ್ದಾರೆ. ಅವರೆಲ್ಲರಲ್ಲೂ ಉದ್ಭವ ಆಗ್ತಿರೋ ಪ್ರಶ್ನೆ ತಲೆನೋವು ಅಂತ ಹೇಳಿದ್ರೆ, ಈ ಹೊಸದಾಗಿ ಬಂದು ಸೇರ್ಪಡೆಯಾದಂತಹ ಮುಖಂಡರುಗಳು ತಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿರೋದ್ರಿಂದ ಪಕ್ಷದಲ್ಲಿ ನಮ್ಮ ಜೊತೆ ಎಲ್ಲಿ ತಾರತಮ್ಯ ಆಗುತ್ತೋ, ನಮ್ಮನ್ನು ನಮ್ಮ ಶಾಸಕರು ಎಲ್ಲಿ ಕಡೆಗಣಿಸ್ತಾರೋ ಅನ್ನೋ ಒಂದು ಭೀತಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ. ಇವತ್ತು ಏನು JDS ಹಾಗೂ BJP ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಪ್ರಭಾವಿ ನಾಯಕರುಗಳು, ಇವರ್ಯಾರು ಅಧಿಕೃತವಾದ ರಾಜೀನಾಮೆಯನ್ನು ಅವರ ಪಕ್ಷಗಳಿಗೆ ನೀಡಿಲ್ಲ. ಇದು ಸ್ಪಷ್ಟ. ಕಾರಣ, ಪಕ್ಷದ ಚಿಹ್ನೆಯ ಮೇಲೆ ಗೆದ್ದಂತಹ ಜನಪ್ರತಿನಿಧಿಗಳು ರಾಜೀನಾಮೆಯನ್ನು ಕೊಟ್ಟರೆ ಮತ್ತೆ ಮರು ಚುನಾವಣೆ ಮಾಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಧಿಕೃತವಾದ ರಾಜೀನಾಮೆ ಈವರೆಗೂ ನೆಲಮಂಗಲ ತಾಲೂಕಿನಲ್ಲಿ ಸೇರ್ಪಡೆ ಆಗಿರ್ತಕ್ಕಂತಹ ಯಾರೊಬ್ಬ ಚುನಾಯಿತ ಪ್ರತಿನಿಧಿ ಹಾಗೂ ಬಲಿಷ್ಠವಾದ ಮುಖಂಡ ರಾಜೀನಾಮೆಯನ್ನು ನೀಡಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ವೀಕ್ಷಕರೇ, ಪಕ್ಷ ಬದಲಾವಣೆ ಮಾಡ್ತಿರೋದು ಮುಂದಿನ ತಮ್ಮ ರಾಜಕೀಯ ಭವಿಷ್ಯಕ್ಕೋಸ್ಕರ. ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾದರೆ ಶಾಸಕರು ನಮ್ಮ ಮೇಲೆ ಒಲವು ತೋರಿಸ್ತಾರೆ, ನಮ್ಮ ಗ್ರಾಮಗಳಲ್ಲಿ ಅಥವಾ ನಮ್ಮ ವಾರ್ಡ್ಗಳಲ್ಲಿ ಕೆಲಸವನ್ನು ಮಾಡಬಹುದು, ಮುಂಬರುವಂತಹ ಚುನಾವಣೆಗೆ ನಾವು ಸಿದ್ಧತೆಯನ್ನು ಮಾಡ್ಕೋಬಹುದು, ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ರಾಜಕೀಯ ಅಂತಕ್ಕಂಥದ್ದು ಹೇಗಪ್ಪ ಅಂದರೆ, ಒಬ್ಬ ವ್ಯಕ್ತಿನ ಸಮುದ್ರಕ್ಕೆ ಹಾಕಿದ್ರೆ ಆತ ಹೇಗಾದರೂ ಮಾಡಿ ನಾನು ದಡ ಸೇರಬೇಕು ಅನ್ನೋ ಹಂಬಲ ಇರುತ್ತೆ. ರಾಜಕೀಯ ಕೂಡ ಹಾಗೇನೆ. ರಾಜಕೀಯ ಮದ, ರಾಜಕೀಯವಾಗಿ ನಾನು ಸತತ ನನ್ನ ಕೊನೆಯ ಉಸಿರಿರೋವರೆಗೂ ಸಕ್ರಿಯವಾಗಿ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು ಹಾಗೂ ಆಸೆ. ಇದಿಷ್ಟು JDS ಹಾಗೂ BJP ಪಕ್ಷದವರ ಕಾರ್ಯಕರ್ತರುಗಳ ಮಾತು. ಅಂದರೆ JDS BJP ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದಂತಹ ಚುನಾಯಿತ ಪ್ರತಿನಿಧಿಗಳು ಹಾಗೂ ಮುಖಂಡರ ಮಾತು. ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು JDS ಹಾಗೂ BJP ಪಕ್ಷವನ್ನು
ಕೆಲವು ಜನ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ಸನ್ನು ತೊರೆದು. ಅಲ್ಲೂ ಸಹ ಇದೇ ಶಾಸಕರ ಸಮಸ್ಯೆ. ಅವ್ರಿಗೆ ಏನು ಸಮಸ್ಯೆ ಶಾಸಕರಿಂದ ಅಂತ ಹೇಳ್ತೀರಾ? ಚುನಾವಣೆ ಸಮಯದಲ್ಲಿ, ಅಂದರೆ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಶಾಸಕರಿಗೆ ಬೆನ್ನೆಲುಬಾಗಿ ನಿಂತು ಸರಿಸುಮಾರು 30-36 ಸಾವಿರ ಮತಗಳ ಒಂದು ಲೀಡ್ನಿಂದ ಗೆಲ್ಲಿಸಿದಂತಹ ಒಂದು ಕ್ಷೇತ್ರ ನೆಲಮಂಗಲ ವಿಧಾನಸಭಾ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಆ ಸಮಯದಲ್ಲಿ ಪಕ್ಷಕ್ಕಾಗಿ ದಣದಂತಹ ಸುಮಾರು ಮುಖಂಡರು ಇವತ್ತು ಪಕ್ಷ ತೊರೆದಿದ್ದಾರೆ. ಕಾರಣ, ಶಾಸಕರಿಂದ ಅವರಿಗೆ ಯಾವುದೇ ರೀತಿಯಾದ ಸ್ಪಂದನೆ ಸಿಗ್ತಿಲ್ಲ ಅನ್ನೋ ಕಾರಣ. ಶಾಸಕರು ಇವರನ್ನ ಪರಿಗಣಿಸ್ತಿಲ್ಲ, ಇವರ ಮಾತನ್ನು ಕೇಳ್ತಾ ಇಲ್ಲ, ಇವರ ಬೇಳೆ ಬೇಯ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಕೆಲವರು JDS BJP ಸೇರ್ಪಡೆಯಾಗಿದ್ದಾರೆ. ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತಹ ವ್ಯಕ್ತಿಗಳು ಬೇರೆ ಪಕ್ಷವನ್ನು ಸೇರ್ಪಡೆಯಾದ ನಂತರದ ದಿನಗಳಲ್ಲಿ ಆ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು ಈಗಾಗಲೇ ನೋಡಿದ್ದೀರ. ಸೊ ಎರಡೂ ಕಡೆ JDS ಹಾಗೂ BJP ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಿರುವ ಚುನಾಯಿತ ಪ್ರತಿನಿಧಿಗಳು ಹಾಗೂ ಮುಖಂಡರುಗಳ ಸಮಸ್ಯೆ ಒಂದೇ, ಶಾಸಕರ ದ್ವೇಷದ ರಾಜಕಾರಣ. ಕಾಂಗ್ರೆಸ್ ತೊರೆದು BJP JDS ಪಕ್ಷ ಸೇರ್ಪಡೆ ಆಗ್ತಿರುವಂತಹ ಮುಖಂಡರ ಸಮಸ್ಯೆ ಒಂದೇ, ಶಾಸಕರು ಅವರಿಗೆ ಸ್ಪಂದಿಸ್ತಿಲ್ಲ, ಅಲ್ಲಿ ಅವರ ಬೇಳೆ ಬೇಯ್ತಿಲ್ಲ ಅನ್ನೋದು. ಸೊ ಎರಡೂ ಕಡೆಯಿಂದ ನೋಡೋದಾದರೆ ಇಲ್ಲಿ ಸಮಸ್ಯೆ ಶಾಸಕರು, ನೆಲಮಂಗಲ ಜನಪ್ರಿಯ ಶಾಸಕರು. ಸೊ ಇದು ರಾಜಕೀಯ ಅಂತ ಹೇಳಿದ್ಮೇಲೆ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂತಹ ಅನ್ಯಾಯಗಳನ್ನು ತಾವೆಲ್ಲ ಈಗಾಗಲೇ ನೋಡಿದ್ದೀರಾ. ಸಿದ್ದರಾಮಯ್ಯ ಅವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ. ಸ್ಥಳೀಯ ನೆಲಮಂಗಲದಲ್ಲಿ 10 ವರ್ಷದ ಹಿಂದೆ ಡಾಕ್ಟರ್ K. ಶ್ರೀನಿವಾಸ ಮೂರ್ತಿಯವರು ಶಾಸಕರಾಗಿದ್ದರು. ಸರ್ಕಾರ JDS ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಅಭಿವೃದ್ಧಿ ಕುಂಠಿತವಾಯಿತು, ಯಾವುದೇ ಕೆಲಸ ಕಾರ್ಯಗಳು ಆಗಲಿಲ್ಲ. ಇವೆರಡೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಏನು ತಾರತಮ್ಯಗಳು ನಡೀತಾ ಇದೆ, ಅದೇ ತಾರತಮ್ಯ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ JDS ಹಾಗೂ BJP ಪಕ್ಷದ ನಾಯಕರು, ಜನಪ್ರತಿನಿಧಿಗಳು ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ಒಂದು ಬಲವಾದ ಕಾರಣ. ಚುನಾಯಿತ ಪ್ರತಿನಿಧಿಗಳು, ಮುಖಂಡರು ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಿರೋದಕ್ಕೆ ಇಲ್ಯಾವುದು ಬೇರೆ ಕಾರಣನೇ ಇಲ್ಲ. ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಶಾಸಕರನ್ನ ಹುರಿದುಂಬಿಸಿ ಇವರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಂತ ಪಕ್ಷ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅಷ್ಟೇ, ಇಲ್ಲಿ ಬೇರೆ ಏನೂ ಇಲ್ಲ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ವಿಧಾನಸಭಾ ಚುನಾವಣೆಯ ಒಂದು ಸಮಯದಲ್ಲಿ ಯಾರೆಲ್ಲ ನಾಯಕರು ಮತ್ತೆ ವಾಪಸ್ಸು ತವರು ಮನೆಗೆ ಬರ್ತಾರೆ, ಯಾರೆಲ್ಲ ಅಲ್ಲೇ ಉಳ್ಕೋತಾರೆ ಅನ್ನೋದನ್ನ ಮಾತಾಡೋದಕ್ಕೆ ಸಾಕಷ್ಟು ಸಮಯ ಇದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ನಾವೇ ಬಟಾಬಯಲು ಮಾಡ್ತೀವಿ. ಆದರೆ ವೀಕ್ಷಕರೇ, ಒಂದಂತೂ ಸತ್ಯ, ನೆಲಮಂಗಲದಲ್ಲಿ ಯಾವತ್ತೂ ಕಂಡರಿಯದ, ನೋಡಲಾಗದ ಒಂದು ರಾಜಕೀಯ ಚಟುವಟಿಕೆಗಳು ಇವತ್ತು ಉದ್ಭವ ಆಗಿದೆ. 2,40,000 ಮತಗಳುಳ್ಳಂತಹ ಒಂದು ಕ್ಷೇತ್ರ ನೆಲಮಂಗಲ ವಿಧಾನಸಭಾ ಕ್ಷೇತ್ರ. ಇಲ್ಲಿ ವ್ಯಕ್ತಿಗತವಾಗಿ ಸಾಕಷ್ಟು ಜನ ವಿರೋಧ ಮಾಡಿದರೂ ಸಹ ಪಕ್ಷಗತವಾಗಿ ಕಾಂಗ್ರೆಸ್ಗೆ ಮತವನ್ನು ನೀಡಿ ಕಾಂಗ್ರೆಸ್ ಚಿಹ್ನೆಗೆ ಗೌರವವನ್ನು ಕೊಟ್ಟು ಒಬ್ಬ ಚುನಾಯಿತ ಪ್ರತಿನಿಧಿಯನ್ನಾಗಿ 30-35 ಸಾವಿರ ಮತಗಳ ಒಂದು ಲೀಡ್ನಿಂದ ಮಾನ್ಯ ಶ್ರೀನಿವಾಸಯ್ಯ ಅವ್ರನ್ನ ಒಬ್ಬ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ತಾಲೂಕಿನ ಪ್ರತಿಯೊಬ್ಬರಿಗೂ ತಾವೇ ಶಾಸಕರು, ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರು ತಾರತಮ್ಯ ಮಾಡಬಾರ್ದು. ನೆಲಮಂಗಲ ನಗರ ಪ್ರದೇಶದಲ್ಲಿ ಸಾಕಷ್ಟು ರಸ್ತೆಗಳು ದುರಸ್ತಿಯಲ್ಲಿವೆ, ಚರಂಡಿಗಳು, ರಾಜಕಾಲುವೆಗಳು ದುರಸ್ತಿಯಲ್ಲಿವೆ. ಇದನ್ನೆಲ್ಲ ತಾವು ಮನಗಂಡು ಯಾವುದೇ ರೀತಿಯ ದ್ವೇಷದ ರಾಜಕಾರಣ ಮಾಡದೆ ಎಲ್ಲ ಪಕ್ಷದ ಸರ್ವ ಸದಸ್ಯರನ್ನು, ಚುನಾಯಿತ ಪ್ರತಿನಿಧಿಗಳನ್ನು ತಮ್ಮ ಜೊತೆ ಕರ್ಕೊಂಡು ತಾವು ಹೇಳಿದ ಹಾಗೆ ತಮ್ಮ ಒಂದು ಕನಸಿನ ಹಾಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನು ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ನಮಸ್ಕಾರ.